ಹೆಲೋ ಎವ್ರಿವನ್. ಎಲ್ರೂ ಚೆನ್ನಾಗಿದ್ದೀರಾ? ಅಪ್ಲಿಕೇಶನ್ ಆಫ್ ಡೆರಾವಿಟಿವ್ಸ್ ಮಾಡ್ತಾ ಇದ್ದೀವಿ. ನಿನ್ನೆ ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ರಿಮೈನಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಓಕೆನಾ? ನಿನ್ನೆ ಸ್ಕಿಪ್ ಮಾಡಿದ್ವಿ 19th ಕ್ವೆಶ್ಚನ್ ಈ ಕ್ಲಾಸಿಗೆ. ಸ್ವಲ್ಪ ಲೆಂದಿ ಇದೆ ಅಂತ, ಓಕೆನಾ? ಇವತ್ತು ಈ ಕ್ವೆಶ್ಚನ್ ಇದೆ, ಸಾಲ್ವ್ ಮಾಡೋಣ. ಫೈಂಡ್ ದ ಪಾಯಿಂಟ್ಸ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಾ ರೆಸ್ಪೆಕ್ಟಿವ್ಲಿ for the function f of x is equal to sine 2x minus x, where x lies between minus pi by 2 to pi by 2. Okay. Function ಏನು ಕೊಟ್ಟಿದ್ದಾರೆ? f of x is equal to sine 2x minus x ಅಲ್ವಾ? ಈಗ f dash of x ಮಾಡ್ತೀನಿ. ಲೋಕಲ್ ಮ್ಯಾಕ್ಸಿಮಾ ಮಿನಿಮಾಗೆ f dash of x, f double dash of x ಫೈಂಡ್ ಔಟ್ ಮಾಡ್ಬೇಕಲ್ವಾ? ಸೊ f dash of x ಏನಾಗುತ್ತೆ? cos 2x ಆಯ್ತು, 2x ಡಿಫ್ರೆನ್ಸಿಯೇಷನ್ 2 ಆಯ್ತು, ಅಂಡ್ x ಡಿಫ್ರೆನ್ಸಿಯೇಷನ್ 1. ಈಗ ಇದು 2 cos 2x minus 1 ಆಗುತ್ತೆ, ಕರೆಕ್ಟಾ? ಇನ್ನು f ಡಬಲ್ ಡ್ಯಾಶ್ ಆಫ್ x ಏನಾಗುತ್ತೆ? cos 2x ಇದು ಮೈನಸ್ ಸೈನ್ 2x, ಮತ್ತೆ 2x 2 ಹಾಗೂ 1 0, ವಿಚ್ ಮೀನ್ಸ್ ಮೈನಸ್ 4 ಸೈನ್ 2x ಆಯ್ತು ಅಲ್ವಾ? ಈಗ f dash of x 0 ಮಾಡೋಣ. f dash of x 0 ಮಾಡಿದಾಗ 2 cos 2x is equal to 0 ಆಗುತ್ತೆ. ಮೈನಸ್ 1 ಇದೆ. ಸೊ 2 cos 2x is equal to 1 ಆಯ್ತು. ಈಗ cos 2x is equal to 1 by 2 ಆಯ್ತು, ಕರೆಕ್ಟಾ? ಸೊ ಈಗ 2x is equal to 2x ಗೆ ನಾವು ಫೈಂಡ್ ಔಟ್ ಮಾಡಬೇಕು ಯಾವಾಗ 1 by 2 ಅಂತ ಆಗುತ್ತೆ ಅಂತ. ಸೊ ವೆನ್ ಇಟ್ ಇಸ್ 2n plus 1 of pi by 2. ಈಗ 2 ನ ರಿಅರೇಂಜ್ ಮಾಡಿದ್ರೆ ಫಾರ್ n is equal to 0 1 ಸೊ ಈಗ 2 ನ ಈ ಕಡೆ ತಗೊಂಡ್ ಬಂದ್ರೆ ಇದೇನಾಗತ್ತೆ? ಡಿವಿಷನ್ ಆಗುತ್ತೆ. ಸೊ x is equal to 2n plus 1 ಇಂಟು pi by 4 ಆಗತ್ತೆ, ಕರೆಕ್ಟಾ? ಯಾಕಂದ್ರೆ ಇದು ಡಿವೈಡೆಡ್ ಬೈ 2 ಅಂದ್ರೆ 1 by 2, 2 into 2 4. ಸೊ ಈಗ ಸೈನ್ is minus pi by 2 to pi by 2. ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ ಕ್ವೆಶ್ಚನ್ ಅಲ್ಲಿ ಇದೆ, ಕರೆಕ್ಟಾ? ಸೊ ಇದೇನಾಗತ್ತೆ? ಫಾರ್ n is equal to 0, x will be equal to pi by 4 ಆಗತ್ತೆ. ಪೈ ಸೈನ್ ಹಾಫ್ ಕಾಸ್ ಹಾಫ್ ವ್ಯಾಲ್ಯೂ pi by 3 ಬರುತ್ತೆ. ಸೊ ಇದು pi by 6 ಆಗತ್ತೆ. ಸಾರಿ, pi by 6 ವೇರಿಯೇಷನ್ಸ್ ಇದೆಯಲ್ಲ, pi by 3, ಸೈನ್ pi by 3 ಅಂದ್ರೆ ಸೈನ್ 60ಗೆ 0, ಕಾಸ್ 60ಗೆ ಹಾಫ್ ಬರುತ್ತಲ್ಲ. ಸೊ 2n plus 1 pi by 3 ವೇರಿಯೇಬಲ್ಸ್. 1 ಅಂದ್ರೆ ಆಡ್ ನಂಬರ್ ಆಯ್ತು, 2n plus 1 ಅದಕ್ಕೆ ನಾವು ತಗೊಳ್ತಾ ಇದೀವಿ ಆಡ್ ನಂಬರ್ಗೆ. ಸೊ ಇದು pi by 6 ಆಗತ್ತೆ. ಸೊ ಫಾರ್ n is equal to 0, x is pi by 6, ಅಂಡ್ ನೆಕ್ಸ್ಟ್ n is equal to 1 ಆದ್ರೆ ಇದು 3 pi by 6 ಅಂಡ್ ಸೋ ಆನ್ ಆಗತ್ತೆ, ಕರೆಕ್ಟ್ ಅಲ್ವಾ?
ಈಗ ನಾವು ಎಫ್ ಡಬಲ್ ಡ್ಯಾಶ್ ನೋಡೋಣ. ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 6 ಏನಾಗುತ್ತೆ, ಎಫ್ ಡಬಲ್ ಡ್ಯಾಶ್ ಆಫ್ ಪೈ ಬೈ 6 ಮಾಡೋಣ. ಎಸ್, ಕರೆಕ್ಟ್. ಆವಾಗ ನಮ್ಗೆ ಮ್ಯಾಕ್ಸಿಮಮ್ ಮಿನಿಮಮ್ ಸಿಗತ್ತೆ. -4 ಸೈನ್ 2 ಇಂಟು ಪೈ ಬೈ 6 ಆಯ್ತು. ಅಂದ್ರೆ ಪೈ ಬೈ 3, 1/√2 ಅಲ್ವಾ, ವಿಚ್ ಇಸ್ -4 by sin pi by 3 is √3/2. Sin 45 is 1/√2. Sorry. So 2 1s are 2 2s are. So idu -2√3 ಆಯ್ತು, which is less than 0. ಅವಾಗ ಮ್ಯಾಕ್ಸಿಮಮ್ ಬರುತ್ತಲ್ಲ. ಇನ್ನು ಎಫ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 3 pi by 6. ಎಫ್ ಡಬಲ್ ಡ್ಯಾಶ್ ಆಫ್ 3 pi by 6 ಏನಾಗುತ್ತೆ, -4 sin 2 into 3 pi by 6 ಆಯ್ತು. ಸೊ 2 1s are 2 3s are. ಕರೆಕ್ಟಾ? ಸೊ -4 sin pi ಮತ್ತೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಇನ್ನೊಂದು -π/6 ಗೆ ತಗೊಳ್ಳೋಣವಾ, ಯಾಕಂದ್ರೆ -π/2 ತನಕ ಇದೆ. ಒಂದು π/6 ತಗೊಂಡ್ವಿ ಪಾಸಿಟಿವ್ ಎಂಡ್ ಅಲ್ಲಿ, -π/6 ತಗೊಂಡ್ರೆ ನೆಗೆಟಿವ್ ಎಂಡ್ ಬರುತ್ತೆ. ಸೊ ಎಕ್ಸ್ ವಿಲ್ ಬಿ -π/6 ತಗೊಳ್ತೀನಿ. ಈಗ ಏನಾಗುತ್ತೆ ನೋಡೋಣ. ಎಫ್ ಡಬಲ್ ಡ್ಯಾಶ್ ಆಫ್ -π/6 ಏನಾಗುತ್ತೆ, -4 ಸೈನ್ 2 ಇಂಟು -π/6 ಆಯ್ತು. -π/3 ಅಂದ್ರೆ ಪ್ಲಸ್ -4 ಇಂಟು -√3/2. ಸೊ ಇದು 2√3 ಆಯ್ತು. ಸೊ ಇಟ್ ಇಸ್ ಗ್ರೇಟರ್ ದ್ಯಾನ್ 0. ಇಲ್ಲಿ ಲೋಕಲ್ ಮಿನಿಮಮ್ ಸಿಗತ್ತೆ ಅಂಡ್ ಇಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಸಿಗತ್ತೆ ಇಲ್ಲಿ, ಕರೆಕ್ಟಾ? ಸೊ ಲೋಕಲ್ ಮ್ಯಾಕ್ಸಿಮಮ್. ಸೊ ಅದು π/6ಗೂ -π/6ಗೂ ಸಿಕ್ಕಿತ್ತು. ಅವರು ಲೋಕಲ್ ಮ್ಯಾಕ್ಸಿಮಾ ಫಸ್ಟ್, ಲೋಕಲ್ ಮಿನಿಮಾ ಸೆಕೆಂಡ್. ಸೊ ಮ್ಯಾಕ್ಸಿಮಾ ಇಸ್ ಫಾರ್ π/6, ಮಿನಿಮಾ ಇಸ್ ಫಾರ್ -π/6. π/6 -π/6 ನಮ್ಗೆ ಆಪ್ಷನ್ ಡಿ ಅಲ್ಲಿ ಇದೆ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. Next problem. Maximum value of sin x into cos x. ನಾನು y is equal to ಅಂತ ತಗೊಳ್ತೀನಿ. sin x into cos x. ನಾನೀಗ ಇಂಟು 2 ಡಿವೈಡೆಡ್ ಬೈ 2 ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ ಅಲ್ವಾ? cos x ಆಯ್ತು. ಸೊ 2 sin x cos x ಅಂದ್ರೆ sin 2x ಆಯ್ತು. ಸೊ sin 2x by 2. ಈಗ y ಡ್ಯಾಶ್ ವಿತ್ ರೆಸ್ಪೆಕ್ಟ್ ಟು x ಆದ್ರೆ ಇದು cos 2x, 2x ಇದು 2 ಡಿವೈಡೆಡ್ ಬೈ 2. ಸೊ 2 2 ಕ್ಯಾನ್ಸಲ್ ಆದ್ರೆ cos 2x ಆಯ್ತು.
ಕರೆಕ್ಟಾ? ಇನ್ನು ಫಾರ್ ಎಕ್ಸ್ ಲೈಸ್ ಬಿಟ್ವೀನ್ ಬೇಡ, ಫಸ್ಟ್ ಕಾಸ್ ಟು ಎಕ್ಸ್ ಇಸ್ ಇಕ್ವಲ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ 0 ಅಂತ ಮಾಡೋಣ. ಎಕ್ಸ್ ವ್ಯಾಲ್ಯೂ ಸಿಗುತ್ತೆ, ಎಕ್ಸ್ ಲೈಸ್ ಬಿಟ್ವೀನ್ ಅಂತ ಸಿಗತ್ತಲ್ವಾ. ಸೊ ಕಾಸ್ ಟು ಎಕ್ಸ್ 0 ಆದ್ರೆ ಕಾಸ್ 0 ಇಸ್ ಫಾರ್ ಕಾಸ್ ವ್ಯಾಲ್ಯೂ 0 ಫಾರ್ 0 ಪೈಗೆ ಸಿಗುತ್ತೆ ಅಲ್ವಾ. ಅಲ್ಲ, ಕಾಸ್ 90 is 0, sin 0 is 0, ಕಾಸ್ 90 is 0 ಅಂದ್ರೆ then 2x will be for n plus 1, 2n plus 1 ಆಡ್ ನಂಬರ್ಸ್ಗೆ ಅಲ್ವಾ. ಕಾಸ್ 1/2 5/2. ಓಕೆ, ನೆಕ್ಸ್ಟ್ ಇದೇನಾಗತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 2n plus 1 ಇಂಟು π/4 ಆಯ್ತು. ಈಗ ಫಾರ್ n is equal to 1 ಏನಾಗುತ್ತೆ, ಎಕ್ಸ್ ಈಸ್ π/4 ಆಯ್ತು. ಫಾರ್ n is equal to 2 3 π/4 ಆಯ್ತು. ಓಕೆ, ಫಾರ್ ಎಕ್ಸ್ ಇಸ್ ಈಕ್ವಲ್ ಟು π/4 ನೋಡೋಣ. ಫಾರ್ ಎಕ್ಸ್ ಇಸ್ ಈಕ್ವಲ್ π/2 ಎಫ್ π/4 ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಥವಾ ವೈ ಡಬಲ್ ಡ್ಯಾಶ್. ವೈ ಡಬಲ್ ಡ್ಯಾಶ್ ಏನಿದೆ, ಮೈನಸ್ ಸೈನ್ ಟು ಎಕ್ಸ್ ಇಂಟು 2. ಸೊ ಎಕ್ಸ್ ಇಸ್ ಈಕ್ವಲ್ ಟು π/4 ಆದ್ರೆ y double dash is equal to minus 2 into sine 2 into π/4, which is π/2. Minus 2 into sine π/2. Sine 90 is what? 1 alva. So adu minus 2 ಆಯ್ತು, which is less than 0. ಇಲ್ಲಿ maximum value ಸಿಕ್ಕಿತ್ತು, correct? Okay, so for π/4 we get the maximum value. So sine π/4 into cos π/4 ಏನಾಯ್ತು, sin π/4 is 1/√2, cos π/4 is 1/√2. 1/√2 into 1/√2 is 1/2. Option B. ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದ್ದಾರೆ ಹಾಗಾಗಿ. ಸೊ ಡಬಲ್ ಡಿರೈವೇಟಿವ್ ಎಲ್ಲಿ ಮ್ಯಾಕ್ಸಿಮಮ್ ಆಗುತ್ತೆ, ವೆನ್ ಇಟ್ ಇಸ್ ನೆಗೆಟಿವ್. ಮಿನಿಮಮ್ ಚೆಕ್ ಮಾಡಿ ಯು ಕ್ಯಾನ್ ಡೂ. ಅವಾಗ ವೈ ಡಬಲ್ ಡ್ಯಾಶ್ ಫಾರ್ 3π/4 ಮಾಡಿದ್ರೆ ಇಟ್ ವಿಲ್ ಬಿ minus 2 sin 2 into 3π/4 ಆಗುತ್ತೆ. ಅಂದ್ರೆ minus 2 sin 3π/2. ಸೊ 3π/2 ಅಂದ್ರೆ ಸೈನ್ ಪೈ ಪ್ಲಸ್ π/2. ಸೊ ಸೈನ್ ಪೈ ಪ್ಲಸ್ π/2 ಅಂದ್ರೆ ಮೈನಸ್ ಅಲ್ಲಿ ಬರುತ್ತೆ. ಸೈನ್ 90 is 1, 2 into ಇದು 2 ಆಗುತ್ತೆ, ವಿಚ್ ಇಸ್ ಗ್ರೇಟರ್ ದನ್ 0. ಇಲ್ಲಿ ಮಿನಿಮಮ್ ಸಿಗತ್ತೆ. ಹಾಗಾಗಿ ಇದು ಮ್ಯಾಕ್ಸಿಮಮ್. ಯಾವುದು? π/4ಗೆ ಇಟ್ಸ್ ಮ್ಯಾಕ್ಸಿಮಮ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next problem. Let f of x be sin power 4x plus cos power 4x. ಯಾವ ಇಂಟರ್ವಲ್ ಅಲ್ಲಿ ಎಫ್ ಇಸ್ ಇನ್ಕ್ರೀಸಿಂಗ್ ಅಂತ ಕೇಳ್ತಾ ಇದ್ದಾರೆ. ಎಫ್ ಆಫ್ ಎಕ್ಸ್ sin power 4x plus cos power 4x. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡ್ತೀನಿ.
ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಪವರ್ 4x ಅಂದ್ರೆ 4 ಸೈನ್ ಕ್ಯೂಬ್ ಎಕ್ಸ್ ಸೈನ್ ಎಕ್ಸ್ದು ಕಾಸ್ ಎಕ್ಸ್ ಕರೆಕ್ಟಾ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಪವರ್ 4x ಇಸ್ ಕಾಸ್ ಕ್ಯೂಬ್ ಎಕ್ಸ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್ ಸೊ ಇದೇನಾಗುತ್ತೆ 4 ಕಾಸ್ ಎಕ್ಸ್ ಸೈನ್ ಕ್ಯೂಬ್ ಎಕ್ಸ್ ರಿಅರೇಂಜ್ ಮಾಡ್ಕೊಳ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಮೈನಸ್ ಇದೆ ಮೈನಸ್ 4 ಸೈನ್ ಎಕ್ಸ್ ಕಾಸ್ ಕ್ಯೂಬ್ ಎಕ್ಸ್ ಆಯ್ತು ಈಗ 4 ಕಾಸ್ ಎಕ್ಸ್ ಸೈನ್ ಎಕ್ಸ್ ಕಾಮನ್ ತಗೊಳ್ತೀನಿ ನಾನು ಎರಡು ಕಡೆ 4 ಕಾಸ್ ಎಕ್ಸ್ ಸೈನ್ ಎಕ್ಸ್ ಕಾಮನ್ ತಗೊಂಡ್ರೆ ಮಿಕ್ಕಿದಿಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಯ್ತು ನನಗೆ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಸ್ ಕಾಸ್ ಟು ಎಕ್ಸ್ ಅಂತ ಗೊತ್ತು ಹಾಗಾಗಿ ನಾನು ಮೈನಸ್ ಕಾಮನ್ ತೆಗೆದ್ರೆ ಮೈನಸ್ 4 ಕಾಸ್ ಎಕ್ಸ್ ಸೈನ್ ಎಕ್ಸ್ ಅಂತ ಆದ್ರೆ ದಿಸ್ ಬಿಕಮ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಕರೆಕ್ಟ್ ಆಯ್ತಾ ಈಗ 2 ಸೈನ್ 2x ಕಾಸ್ 2x ಸಾರಿ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂದ್ರೆ ಸೈನ್ 2x ಅಂತ ಗೊತ್ತು ಸೊ ಮೈನಸ್ 2 ಸೈನ್ 2x ಮಾಡ್ತೀನಿ 2 ಕಾಮನ್ ತೆಗೆದು ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಕಾಸ್ 2x ಆಯ್ತು ಈಗ ಮತ್ತೆ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂದ್ರೆ 2 ಸೈನ್ ಎಕ್ಸ್ ಆಗುತ್ತೆ 2 ಸೈನ್ ಎಕ್ಸ್ ಇದು 2x ಇದೆ ಸೊ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ಗೆ ಸೈನ್ 2x ಸೈನ್ 2 ಎಕ್ಸ್ ಇಸ್ ನಥಿಂಗ್ ಬಟ್ ಇಲ್ಲಿ 2x ಇದೆ ಇದೇನಾಯ್ತು ಮೈನಸ್ 2 ಸೈನ್ 4x ಆಯ್ತು ಕರೆಕ್ಟಾ ಈಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ 0 ಅಂದ್ರೆ ಮೈನಸ್ ಸೈನ್ 4x 2 ಟೈಮ್ಸ್ ಸೈನ್ 4x ಇಸ್ ಗ್ರೇಟರ್ ದನ್ 0 ಅಂದ್ರೆ ನಾನು ಮೈನಸ್ ಸೈನ್ 4x ಗ್ರೇಟರ್ ದನ್ 0 ಆಗುತ್ತೆ ನೆಗೆಟಿವ್ ಸೈನ್ ಫಂಕ್ಷನ್ ಚೇಂಜ್ ಮಾಡಿದ್ರೆ ಸೈನ್ 4x ಇಸ್ ಲೆಸ್ ದೆನ್ 0 ಆಗತ್ತೆ ಆವಾಗ ಪೈ ಟು 2π 4x is less than 2π range so divided by 4 ಮಾಡಿದ್ರೆ pi by 4 less than x less than pi by 2 ಆಯ್ತು so less than ಅಂದ್ರೆ it is not included ಬರುತ್ತಲ್ಲ so ಇದು ಆಪ್ಷನ್ C is the correct answer next problem solve ಮಾಡೋಣ divide 20 into 2 parts ಅವ್ರೇನ್ ಕೇಳಿದ್ದಾರೆ 20ನ 2 ಪಾರ್ಟ್ ಮಾಡ್ಬೇಕು ಸೊ ಒಂದನ್ನ ಎಕ್ಸ್ ತಗೊಂಡ್ರೆ ಇನ್ನೊಂದು 20 ಮೈನಸ್ ಎಕ್ಸ್ ಆಗುತ್ತೆ ಸೊ ಇದು 2 ಪಾರ್ಟ್ ಆಯ್ತು ಸಚ್ ದ್ಯಾಟ್ ಪ್ರಾಡಕ್ಟ್ ಆಫ್ 1 ಪಾರ್ಟ್ ಅಂಡ್ ದ ಕ್ಯೂಬ್ ಇದರ ಒಂದು ಪಾರ್ಟ್ ಅಂಡ್ ಕ್ಯೂಬ್ ಆಫ್ ದ ಅದರ್ ಪಾರ್ಟ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇದ್ದಾರೆ ಸೊ ಇದರ ನಾನು ಎಫ್ ಆಫ್ ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಇಂಟು 20 ಮೈನಸ್ ಎಕ್ಸ್ ಕ್ಯೂಬ್ ಆಯ್ತು ಹಾಗಾಗಿ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ತಗೊಂಡ್ರೆ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಇದೇನಾಯ್ತು 3 ಇಂಟು 20 ಮೈನಸ್ ಎಕ್ಸ್ ಸ್ಕ್ವೇರ್ ಅಂಡ್ ಮೈನಸ್ ಎಕ್ಸ್ ಮೈನಸ್ 1 ಆಯ್ತು ಪ್ಲಸ್ 20 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆದ್ರೆ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಗತ್ತೆ ಕರೆಕ್ಟಾ ಈಗ ಇದು ಮೈನಸ್ 3x ಆಯ್ತು 20 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 20 ಮೈನಸ್ ಎಕ್ಸ್ ಸ್ಕ್ವೇರ್ 20 ಮೈನಸ್ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಇದು 1 ಮೈನಸ್ 3x ಆಗುತ್ತೆ ಸೊ ಮೈನಸ್ 3x ಪ್ಲಸ್ 1 ಮೈನಸ್ 3x ಸೇಮ್ ಅಲ್ವಾ ನಾವೀಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ
ಇದು ಕ್ಯೂಬ್ ಅಲ್ವಾ? ಸಾರಿ, 1 ಮೈನಸ್ 3x ಅಲ್ಲ, 20 ಮೈನಸ್ ಎಕ್ಸ್ ಮೈನಸ್ 3x ಆಗತ್ತೆ. ಅಂದ್ರೆ 20 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್, ಇನ್ನೊಂದು 20 ಮೈನಸ್ 4x. ಹೌದಾ? ಎಫ್ ಡ್ಯಾಶ್ ಆಫ್ ಎಕ್ಸ್ 0 ಅಂತ ಅಂದ್ರೆ 20 ಮೈನಸ್ ಎಕ್ಸ್ ಇಸ್ 0, ಇನ್ನೊಂದು 20 ಮೈನಸ್ 4x ಇಸ್ 0 ಆಯ್ತು. ವಿಚ್ ಮೀನ್ಸ್ ಇಲ್ಲಿ x ಇಸ್ ಈಕ್ವಲ್ ಟು 20, ಇನ್ನೊಂದು 20 ಇಸ್ ಈಕ್ವಲ್ ಟು 4x ಆದ್ರೆ x ಇಸ್ ಈಕ್ವಲ್ ಟು 4 5 20. ಸೊ 2 ನಂಬರ್ ಆಯ್ತು. ಲೆಟ್ ಅಸ್ ಚೆಕ್ ಫಾರ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಇದನ್ನ ಮಾಡಬೇಕು ನಾನು. ಈ ಪಾರ್ಟ್ ಎರೇಸ್ ಮಾಡ್ತೀನಿ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು, ಇಲ್ಲಿದೆ. ಫಸ್ಟ್ 20 ಮೈನಸ್ 4x ಹಾಗೆ ಉಳಿಸ್ಕೊಂಡು ಇಲ್ಲಿ 2 ಇಂಟು 20 ಮೈನಸ್ ಎಕ್ಸ್ ಆಯ್ತು. ಕರೆಕ್ಟಾ? ಪ್ಲಸ್ 20 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಹಾಗೆ ಉಳಿಸ್ಕೊಂಡ್ರೆ 20 ಮೈನಸ್ 4x ಮೈನಸ್ 4 ಉಳಿತು. ಕರೆಕ್ಟಾ? ಈಗ 20 ಮೈನಸ್ ಎಕ್ಸ್ ಕಾಮನ್ ಇದೆ, ಹೊರಗಡೆ ತಗೊಳ್ತೀನಿ. ಇದು 2 ಇಂಟು 20 ಮೈನಸ್ 4x ಆಯ್ತು. ಇಲ್ಲಿ -4 ಇದೆ, ಹಾಗೂ ಒಂದು 20 ಮೈನಸ್ ಎಕ್ಸ್ ಉಳಿದಿದೆ. ಕರೆಕ್ಟ್ ಇದೆಯಾ? ಈಗ 20 ಮೈನಸ್ ಎಕ್ಸ್ ಹಾಗೆ ಉಳಿಸ್ಕೊಳ್ತೀನಿ. ಇದು ಸಾಲ್ವ್ ಮಾಡ್ತೀನಿ. 20 2s are 40, 4 2s are 8, ಮೈನಸ್ 4 2s are 80 ಪ್ಲಸ್ 4x ಆಯ್ತು. ಹೌದಾ? ಸೊ 40 ಮೈನಸ್ 8 is ಮೈನಸ್ 40, ಮೈನಸ್ 40 8 ಮೈನಸ್ 4x ಆಗುತ್ತೆ. ಮೈನಸ್ 8x ಪ್ಲಸ್ 4x ಮೈನಸ್ 4x ಆಗುತ್ತೆ. ಕರೆಕ್ಟಾ? ಈಗ ನನಗೆ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 20 ಏನಾಯ್ತು, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ 0 ಆಗತ್ತೆ. ಹೌದಾ? ಆದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಬೇಕು ನನಗೆ. ಇಲ್ಲಿ ನಮ್ಗೆ 0 ಬಂದ್ರೆ ಮ್ಯಾಕ್ಸಿಮಮ್ ಆಗತ್ತಾ ಮಿನಿಮಮ್ ಆಗತ್ತಾ ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಎಕ್ಸ್ ಇಸ್ ಈಕ್ವಲ್ ಟು 5 ತಗೊಳ್ತೀನಿ. ಅವಾಗ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, 20 ಮೈನಸ್ 5 is 15, ಇನ್ನೊಂದು ಮೈನಸ್ 40 ಮೈನಸ್ ಓಕೆ, ಮೈನಸ್ 40 5 4s are ಮೈನಸ್ 20 60 ಆಯ್ತು. ಸೊ 15 6s are ಮೈನಸ್ 900 ಆಯ್ತು, ವಿಚ್ ಇಸ್ ಲೆಸ್ ದೆನ್ 0. ಇವಾಗ ಇದು ಮ್ಯಾಕ್ಸಿಮಮ್ ಆಗತ್ತೆ. ಕರೆಕ್ಟಾ? ಸೊ ಈಗ ಮ್ಯಾಕ್ಸಿಮಮ್ ಆಯ್ತು. ಸೊ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 5, ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 5 ಆದ್ರೆ 20 ಮೈನಸ್ ಎಕ್ಸ್ ಏನಾಯ್ತು, 15 ಆಯ್ತು. ಸೊ 5 15 is our option. 15 5 option C. C is the correct answer. Next problem solve ಮಾಡೋಣ. Coordinates of point on parabola y square is equal to 8x, which is at the minimum distance of the circle, x square plus y plus 6 whole square is equal to 1. Okay. ಈಗ
ಈ ಪ್ಯಾರಾಬೋಲಾ y ಸ್ಕ್ವೇರ್ ಇಸ್ ಈಕ್ವಲ್ ಟು 4ax ಇದೆಯಲ್ಲ, ಸೊ ಇದ್ರದ್ದು ಜನರಲ್ ಪಾಯಿಂಟ್ಸ್ 80² 280 ಇರುತ್ತೆ. ಇದು ಗೊತ್ತಿರ್ಬೇಕು ನಮ್ಗೆ. ಸೊ ನಮ್ಗೆ y ಸ್ಕ್ವೇರ್ ಇಸ್ ಈಕ್ವಲ್ ಟು 8x ಇದೆ. 8 ಅಂದ್ರೆ 4 ಇಂಟು 2x. a ಇಸ್ 2, ಸೊ 2t ಸ್ಕ್ವೇರ್ ಪ್ಲಸ್ 4t ಆಗತ್ತೆ ಜನರಲ್ ಪಾಯಿಂಟ್ಸ್. ಓಕೆನಾ? ಈಗ ಇನ್ನೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ 6 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂದ್ರೆ x ಮೈನಸ್ a ಸ್ಕ್ವೇರ್ y ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಇದು 0, -6 ಸೆಂಟರ್ ಆಗತ್ತೆ. ಸೊ ಇದು ಎರಡು ಇಂಪಾರ್ಟೆಂಟ್. ಓಕೆನಾ? ಈಗ ನಮ್ಗೆ ಸೆಂಟರ್ ಇಂದ ಪಾಯಿಂಟ್ಗೆ ಇದು ಪಿ ಅಲ್ವಾ, ಇದು ಸೆಂಟರ್ ಸಿ ಡಿ ಅಂತ ತಗೊಂಡ್ರೆ ಇದು ಡಿಸ್ಟೆನ್ಸ್ ಏನಾಗತ್ತೆ, ಸ್ಕ್ವೇರ್ ರೂಟ್ ಆಫ್ 2t ಸ್ಕ್ವೇರ್ ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ 4t ಮೈನಸ್ ಆಫ್ -6 ಪ್ಲಸ್ 6 ಹೋಲ್ ಸ್ಕ್ವೇರ್ ಆಗತ್ತೆ. x1 ಮೈನಸ್ x2 ಹೋಲ್ ಸ್ಕ್ವೇರ್ ಪ್ಲಸ್ y1 ಮೈನಸ್ 2 y2 ಹೋಲ್ ಸ್ಕ್ವೇರ್. ಡಿಸ್ಟೆನ್ಸ್ ಫಾರ್ಮುಲಾ ಇದೆಯಲ್ಲ ಅದನ್ನ ಅಪ್ಲೈ ಮಾಡಿದೀನಿ. ಈಗ ಪಿ ಡಿ ಸ್ಕ್ವೇರ್ ಅಂತ ತಗೊಂಡ್ರೆ ಇದೇನಾಯ್ತು, 4t⁴ ಪ್ಲಸ್ 16t ಸ್ಕ್ವೇರ್ ಪ್ಲಸ್ 36 ಪ್ಲಸ್ 6 4s 24 ಇಂಟು 2 48t ಸ್ಪ್ಲಿಟ್ ಮಾಡಿದ್ದೀನಿ ನಾನು ಇಲ್ಲಿ. ಓಕೆನಾ? ಈಗ ಇದನ್ನ ನಾನು ಎಫ್ ಆಫ್ ಎಕ್ಸ್ ಅಂತ ತಗೊಳ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4t⁴ ಪ್ಲಸ್ 16t ಸ್ಕ್ವೇರ್ ಪ್ಲಸ್ 48t ಪ್ಲಸ್ 36. ನಾನೀಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡ್ತೀನಿ. f dash of x will be 16t cube plus 32t plus 48. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ ಅಲ್ವಾ? ಪ್ರಾಬ್ಲಮ್ ಇಲ್ಲ ಈಗ. ಎಸ್. ಈಗ ನಾನು ಇಸ್ ಈಕ್ವಲ್ ಟು 0 ಅಂತ ಮಾಡ್ತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದ್ರೆ 16t ಕ್ಯೂಬ್ ಪ್ಲಸ್ 32t ಪ್ಲಸ್ 48 ಇಸ್ ಈಕ್ವಲ್ ಟು 0. ನನಗೆ ಬಿಕಾಸ್ ಐ ವಾಂಟ್ ಟು ನೋ ದ ವ್ಯಾಲ್ಯೂ ಆಫ್ ಟಿ. ಈಗ 16 ಕಾಮನ್ ಇದೆ ಇಲ್ಲೆಲ್ಲಾನು, ಹಾಗಾಗಿ ಟಿ ಕ್ಯೂಬ್ 16 2s 32, 16 3s 48 ಇಸ್ ಈಕ್ವಲ್ ಟು 0. ನನಗೆ ಇಲ್ಲಿ ಟಿ ಸ್ಕ್ವೇರ್ ಇಲ್ಲ, ಟಿ ಕ್ಯೂಬ್ ಇದೆ. ನಾನು ಟಿ ಸ್ಕ್ವೇರ್ ಆಡ್ ಮಾಡ್ತೀನಿ, ಸಬ್ಟ್ರಾಕ್ಟ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ. ಕರೆಕ್ಟಾ? ಪ್ಲಸ್ 2t ಪ್ಲಸ್ 3 ಇಸ್ ಈಕ್ವಲ್ ಟು 0. ಈಗ ಇದನ್ನ ಮಾತ್ರ ತಗೊಂಡ್ರೆ ಇದೇನಾಗತ್ತೆ, -3 ಆಗುತ್ತೆ. ಸೊ -3 ಇಲ್ಲಿ +2 ಸಿಗ್ಬೇಕು ಅಂದ್ರೆ +3t -t ಮಾಡಿದ್ರೆ ಸಿಗುತ್ತೆ. ಇದು ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಮೆಥಡ್ ಇದೆಯಲ್ಲ, ಯಾಕೆಂದ್ರೆ ನಮ್ಗೆ ಇಲ್ಲಿ ಸಾಲ್ವ್ ಮಾಡ್ಬೇಕು ಆ ಕಾರಣಕ್ಕೆ. ಸೊ ಟಿ ಕ್ಯೂಬ್ ಪ್ಲಸ್ ಟಿ ಸ್ಕ್ವೇರ್ ಇದನ್ನು ಡಿಸ್ಟರ್ಬ್ ಮಾಡಲ್ಲ, -t ಸ್ಕ್ವೇರ್ ಇದನ್ನು ಡಿಸ್ಟರ್ಬ್ ಮಾಡಲ್ಲ, +3t -t ಇದೇನಾಗತ್ತೆ +2t ಆಗುತ್ತೆ. ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನನ್ಗೆ ಕಾಮನ್ ಟರ್ಮ್ಸ್ ತಗೋಬೇಕು, ಆ ಕಾರಣಕ್ಕೆ. +3 ಇಸ್ ಈಕ್ವಲ್ ಟು 0. ಈಗ 2 4 6 ಟರ್ಮ್ಸ್ ಇದ್ರೆ ನನಗೆ ಕಾಮನ್ ಟರ್ಮ್ ತೆಗಿಯಕ್ಕಾಗುತ್ತೆ. ಇಲ್ಲಿ ಟಿ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಟಿ ಪ್ಲಸ್ 1 ಆಯ್ತು. ಇಲ್ಲಿ -t ಕಾಮನ್ ತಗೊಂಡ್ರೆ ಟಿ ಪ್ಲಸ್ 3 ಆಗತ್ತೆ. ಹಾಗಾಗಿ ನಾನು ಇದನ್ನ ಇಂಟರ್ಚೇಂಜ್ ಮಾಡ್ತೀನಿ. ಇಲ್ಲಿ ಇಂಟರ್ಚೇಂಜ್ ಮಾಡಿದ್ರೆ ನನಗೆ 3 ಕಾಮನ್ ತೆಗಿಬಹುದು. ಏನು ಇಂಟರ್ಚೇಂಜ್? -t ಪ್ಲಸ್ 3t. ಸೊ ಟಿ ಕಾಮನ್ ತಗೊಂಡ್ರೆ -t ಪ್ಲಸ್ 1, -t ಇಂಟು ಟಿ -t ಸ್ಕ್ವೇರ್ -t ಇಂಟು 1 -t. ಹೌದಾ? ಸೊ +3 ತಗೊಂಡ್ರೆ ಟಿ ಪ್ಲಸ್ 1, ಅಗೇನ್ ಟಿ ಪ್ಲಸ್ 1 ಆಗುತ್ತೆ, ಇಸ್ ಈಕ್ವಲ್ ಟು 0. ಈಗ ಟಿ ಪ್ಲಸ್ 1 ಕಾಮನ್, ಟಿ ಸ್ಕ್ವೇರ್ -t ಪ್ಲಸ್ 3 ಇಸ್ ಈಕ್ವಲ್ ಟು 0. ಕರೆಕ್ಟ್ ಇದೆಯಾ? ಸೊ ಫಾರ್ ಟಿ ಇಸ್ ಈಕ್ವಲ್ ಟು -1 ನಾನು ಫಸ್ಟ್ ಸಾಲ್ವ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಸಿಗತ್ತಾ ಅಂತ ನೋಡ್ತೀನಿ. ಫಾರ್ ಟಿ ಇಸ್ ಈಕ್ವಲ್ ಟು -1 ಇದೇನಾಗುತ್ತೆ, 2t ಸ್ಕ್ವೇರ್ 4t ಇದೇನಾಗುತ್ತೆ 2t -1 ಸ್ಕ್ವೇರ್ ಇಸ್ 1 ಪ್ಲಸ್ ಆಫ್ -4 ಇದೆ. ಸೊ ದಿಸ್ ಇಸ್ ವಾಟ್ ಮೈ coordinate point, 2, -4. I have it in option A. Option A is the answer.
ಇದು ಪ್ಯಾರಾಬೋಲಾ ನಿಮ್ಗೆ ಗೊತ್ತಿರ್ಲೇಬೇಕು. ಪ್ಯಾರಾಬೋಲಾ ಕಂಡೀಷನ್ಸ್, ಪಾಯಿಂಟ್ ಆಫ್ ಕೋಆರ್ಡಿನೇಟ್ ಪಾಯಿಂಟ್ಸ್ 4y = 4ax² ಅಂತ ಇದ್ರೆ ಅದರ ಕೋಆರ್ಡಿನೇಟ್ ಪಾಯಿಂಟ್ಸ್ 8a² 280. ಇದು ನಿಮ್ಗೆ ಜನರಲ್ ಗೊತ್ತಿರ್ಬೇಕು. ಇದು ವಿತ್ ರೆಸ್ಪೆಕ್ಟ್ ಟು ಡಿರೈವೇಟಿವ್ಸ್ ಏನಿದೆ ಅಂದ್ರೆ ನಮ್ಗೆ ಮ್ಯಾಕ್ಸಿಮಮ್ ಮಿನಿಮಮ್ ಸಬ್ಸ್ಟಿಟ್ಯೂಟ್ ಮಾಡೋದಿಕ್ಕೆ ಹೇಳ್ತಾರೆ ಅಷ್ಟೇ. ಅದನ್ನೇ ಮಾಡಿದೀವಿ. ಈಗ 4ax² ಪ್ಯಾರಾಬೋಲಾಗೆ 8a² + 280 ಅನ್ನೋದು ಕೋಆರ್ಡಿನೇಟ್ ಪಾಯಿಂಟ್ ಅಂತ ನನ್ಗೆ ಗೊತ್ತಿದೆ. ಅದನ್ನ ನಾನಿಲ್ಲಿ y² = 8x ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 2t², a is nothing but 2, ಹಾಗಾಗಿ 2t² 4t. ಅಂಡ್ ಸೆಂಟರ್ ಸರ್ಕಲ್ ಕೊಟ್ಟಿದ್ದಾರೆ. ಸರ್ಕಲ್ದು ನಮ್ಗೆ ಕೋಆರ್ಡಿನೇಟ್ ಸೆಂಟರ್ ಗೊತ್ತಾಗುತ್ತೆ. x - a² + y - b² = 1 ಅನ್ನೋದು ಫಾರ್ ಸರ್ಕಲ್ ಜನರಲ್ ಫಾರ್ಮುಲಾ ಇರುತ್ತೆ. ಈಗ ಹೇಗೆ ಪ್ಯಾರಾಬೋಲಾಗೆ ಇದೆಯೋ ಹಾಗೆ ಸರ್ಕಲ್ಗೂ ಇರುತ್ತೆ. ಸೊ ನಾವ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನ್ಗೆ ಸೆಂಟರ್ ಪಾಯಿಂಟ್ ಸರ್ಕಲ್ದು ಸಿಗ್ತಾ ಇದೆ. ಅವ್ರೇನ್ ಕೇಳ್ತಾ ಇದಾರೆ, ವಿಚ್ ಈಸ್ ಅಟ್ ಮಿನಿಮಮ್ ಡಿಸ್ಟೆನ್ಸ್ ಫ್ರಮ್ ದ ಸರ್ಕಲ್ ಅಂತ ಕೇಳ್ತಾ ಇದಾರೆ. -1 ಇಸ್ ದ ಮಿನಿಮಮ್ ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು, ಈಗ t² - t + 3 ಅಂತ ತಗೊಂಡ್ರೆ t = -1 is the minimum t value for t. At that point ಸೆಂಟರ್ ಎಲ್ಲಿರುತ್ತೆ, 2, -4 ಅಲ್ಲಿ ಇರುತ್ತೆ. ಸೊ ದಟ್ ಇಸ್ ದ ಆನ್ಸರ್. ಅಷ್ಟೇ, ಸಿಂಪಲ್ ಇದೆ. ಓಕೆನಾ? ಅದನ್ನ ನಾವಿಲ್ಲಿ ಸಾಲ್ವ್ ಮಾಡಿದೀವಿ. ಇಲ್ಲಿ ಯಾಕೆ ನಾನು -t² + t² ತಗೊಂಡೆ ಅಂದ್ರೆ, ಇಲ್ಲಿ ಯಾಕೆ +t² - t² ತಗೊಂಡಿದ್ದೀನಿ ಅಂದ್ರೆ ನನ್ಗೆ t³ ಸೊಲ್ಯೂಷನ್ ಗೊತ್ತಿಲ್ಲ ಹೇಗ್ ಸಾಲ್ವ್ ಮಾಡೋದು ಅಂತ. ಬಟ್ t² ಗೆ ಸಾಲ್ವ್ ಮಾಡೋದಿಕ್ ಗೊತ್ತು. ಅಂಡ್ ಮೋರ್ ಓವರ್ 5 ಟರ್ಮ್ಸ್ ಇದ್ರೆ ನನ್ಗೆ ಕಾಮನ್ ಟರ್ಮ್ಸ್ ತಗೊಳ್ಳಿಕ್ ಆಗೋದಿಲ್ಲ. ಹಾಗಾಗಿ ನಾನೇನ್ ಮಾಡಿದೆ, ಈ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಇದಿಲ್ಲ, ಇಲ್ಲಿ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಮಾಡಿದೆ. ಹೇಗೆ -t² + 3 ನ ನಾವು ಮಲ್ಟಿಪ್ಲೈ ಮಾಡಿ ಮಿಡಲ್ ಟರ್ಮ್ಗೆ 2 ಸ್ಪ್ಲಿಟ್ ಮಾಡ್ತೀವಲ್ಲ, ಅದನ್ನ ಇಲ್ಲಿ ಮಾಡಿರೋದು ಅಷ್ಟೇ, ಬೇರೇನು ಮಾಡಿಲ್ಲ. ನಾನಿಲ್ಲಿ ಇಂಟರ್ಚೇಂಜ್ ಯಾಕೆ ಮಾಡಿದೆ ಅಂದ್ರೆ, t² ಮತ್ತೆ +3t, ಇಲ್ಲಿ t ಮಾತ್ರ ಕಾಮನ್ ಇದೆ. ಬಟ್ ಇಲ್ಲಿ ನನ್ಗೆ ಥ್ರೂ ಔಟ್ t + 1 ತಗೊಂಡ್ರೆ ಥ್ರೂ ಔಟ್ ನಾನು ಕಾಮನ್ ತೆಗಿಬಹುದು. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಇಂಟರ್ಚೇಂಜ್ ಮಾಡಿ ಮಾಡಿದೆ ಅಷ್ಟೇ. ಸೊ t = -1 ಒಂದು, ಇನ್ನೊಂದು t² - t + 3 ಗೆ. t = -1 ಗೆ ನನ್ಗೆ ಪಾಯಿಂಟ್ ಸಿಕ್ಕಿದೆ. ಅದೇ ಆನ್ಸರ್ ಕೂಡ ಇತ್ತು. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೈಡ್ಸ್ ಆಫ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ ಕಂಡೀಷನ್ ಏನು, ಆಲ್ ಸೈಡ್ಸ್ ಆರ್ ಈಕ್ವಲ್. ಕರೆಕ್ಟಾ? ಸೊ ಎಲ್ಲ ಸೈಡ್ ಕೂಡ ಎ. ಈಗ ಅಥವಾ ಎ ಅಥವಾ ಎಕ್ಸ್ ಯಾವ್ದಾದ್ರು ತಗೋಬಹುದು. ಎಕ್ಸ್ ತಗೋತೀನಿ ಬೇಕಂದ್ರೆ, ಯಾಕಂದ್ರೆ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಮ್ಗೆ ಈಸಿ ಆಗುತ್ತೆ. ಇನ್ಕ್ರೀಸಿಂಗ್ ರೇಟ್ ಆಫ್ ಸೈಡ್ಸ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ dx/dt = 2 cm/s ಅಂತ ಇದೆ. ಸೊ ರೇಟ್ ಅಟ್ ವಿಚ್ ಏರಿಯಾ ಇನ್ಕ್ರೀಸಸ್ ವೆನ್ ದ ಸೈಡ್ ಈಸ್ ಈಕ್ವಲ್ ಟು 10 cm. ನಾವ್ ಇದನ್ನ ಆಲ್ರೆಡಿ ಸಾಲ್ವ್ ಮಾಡಿದೀವಿ ಈ ತರ ಪ್ರಾಬ್ಲಮ್ಸ್ ಅನ್ನ. ಏನಿಲ್ಲ, ಫಸ್ಟ್ ಏರಿಯಾನ ಡಿಫ್ರೆನ್ಸಿಯೇಷನ್ ಮಾಡಿದೆ. f' ಸಿಗುತ್ತೆ. f' ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ರೇಟ್ ಅಟ್ ವಿಚ್ ರೇಟ್ ಅದು ಇನ್ಕ್ರೀಸ್ ಆಗ್ತಿದೆ ಅಂತ ಗೊತ್ತಾಗತ್ತೆ. ಸೊ ಏರಿಯಾ ಏನಿದೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಗೆ, ಜನರಲ್ ಫಾರ್ಮುಲಾ ಇದು ಗೊತ್ತಿರ್ಬೇಕು ನಿಮ್ಗೆ. √3/4 x². ಯಾಕಂದ್ರೆ x² ಯಾಕೆ ತಗೊಂಡೆ ಅಂದ್ರೆ ಇಲ್ಲಿ ನಾನು ಸೈಡ್ x ಅಂತ ತಗೊಳ್ತೀನಿ ಆ ಕಾರಣಕ್ಕೆ, ಇಲ್ಲಾಂದ್ರೆ a² ಅಂತ ತಗೊಳ್ಬಹುದು. ಈಗ dA/dx ಸೈಡ್ ವಿತ್ ರೆಸ್ಪೆಕ್ಟ್ ಟು ಸೈಡ್ ನಾವು ಡಿಫ್ರೆನ್ಸಿಯೇಷನ್ ಮಾಡ್ತಿರೋದು ಅಲ್ವಾ. ಹಾಗಾಗಿ ಈಗ √3/4 x² ಅಂದ್ರೆ 2x ಆಗತ್ತೆ ಅಲ್ವಾ. 2 1s 2 2s, ಇದು √3/2x ಆಯ್ತು. dA ಅಂಡ್ ವಿತ್ ರೆಸ್ಪೆಕ್ಟ್ ಟು t ಮಾಡ್ಬೇಕು ನಾವು, ಯಾಕೆಂದ್ರೆ ಇಟ್ ಈಸ್ ರೈಸಿಂಗ್ ವಿತ್ ರೆಸ್ಪೆಕ್ಟ್ ಟು t. ಹಾಗಾಗಿ ಡಿಫ್ರೆನ್ಸಿಯೇಷನ್ ಆಫ್ x ವಿತ್ ರೆಸ್ಪೆಕ್ಟ್ ಟು t ಆಗತ್ತೆ. ಈಗ dx/dt ಆಯ್ತು. ಸೊ x ನಮ್ಗೆ 10 ಅಂತ ಗೊತ್ತಿದೆ. √3/2 × 10
dx by dt is nothing but 2 ಅಂತ ಅವರೇ ಕೊಟ್ಟಿದ್ದಾರೆ. ಈ ಟು ಕ್ಯಾನ್ಸಲ್ ಆದ್ರೆ ಇದೇನಾಗುತ್ತೆ √3 into 10. ಏರಿಯಾ ಇಸ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಸೊ 10√3 ನಮಗೆ ಇಲ್ಲಿ ಆಪ್ಷನ್ ಇದೆ, ಆಪ್ಷನ್ ಸಿ. ಸೊ ರೇಟ್ ಆಫ್ ಚೇಂಜ್ ಏನಾಗುತ್ತೆ 10√3 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಸಿಂಪಲ್ ಇದೆ ಅಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಲೆಟ್ AP and BQ ಟೂ ವರ್ಟಿಕಲ್ ಪೋಲ್ಸ್. ಇದನ್ನ ನಾನು ಡಯಾಗ್ರಾಮ್ ಮಾಡಿ ತೋರಿಸ್ತೀನಿ. ಟೂ ವರ್ಟಿಕಲ್ ಪೋಲ್ಸ್ ಅಂತ. ವರ್ಟಿಕಲ್ ಗೊತ್ತಲ್ಲ, ಸ್ಟ್ರೇಟ್ ಹೀಗಿರೋದಕ್ಕೆ ವರ್ಟಿಕಲ್ ಅಂತ ಹೇಳ್ತೀವಿ. ಪಾಯಿಂಟ್ಸ್ A and B, AP ಅಂತ ಹೇಳ್ತಾರೆ, BQ ಅಂತ ಹೇಳ್ತಾರೆ. ಇಫ್ AP is 16 meters, BQ 22 ಇದೆ, AB ಕೊಟ್ಟಿದ್ದಾರೆ 20 ಅಂತ, 20 meters. ಈಗ ಫೈಂಡ್ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ R ಆನ್ AB. ಓಕೆ, ಇದು R ಅಂತ ಇದೆ ಅಂದ್ರೆ ಈಗ ಫ್ರಮ್ ದಟ್ RP ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್ ಏನಂತ ಕೇಳ್ತಿದ್ದಾರೆ. ಓಕೆ, ನಮ್ಗೆ ಇಲ್ಲಿ ಟೋಟಲ್ AB ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಒಂದನ್ನ X ಅಂತ ತಗೊಂಡ್ರೆ ಇದನ್ನ 20 ಮೈನಸ್ X ಅಂತ ತಗೊಳ್ಬಹುದು. ಕರೆಕ್ಟ್ ಇದೆಯಾ? ಸೊ ಅವರು ಇದ್ರ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ ಕೇಳಿದ್ದಾರೆ. ಕರೆಕ್ಟಾ? ಹಾಗಾಗಿ ನಾವಿಲ್ಲಿ ಪೈಥಾಗರಸ್ ಥಿಯರಂ ಎರಡಕ್ಕೂ ಅಪ್ಲೈ ಮಾಡೋಣ. ಅದನ್ನ ಮತ್ತೆ ಮಿನಿಮಮ್ ಅಂತ ಹೇಳಿದ್ದಾರೆ. ಹಾಗಾಗಿ ಡಬಲ್ ಡ್ಯಾಶ್ ಗ್ರೇಟರ್ ದ್ಯಾನ್ 0 ಇರುತ್ತೆ. ಕರೆಕ್ಟಾ? ಸೊ ಫಸ್ಟ್ ನಾವು ಈಕ್ವೇಶನ್ ಫೈಂಡ್ ಔಟ್ ಮಾಡೋಣ. ಟ್ರಯಾಂಗಲ್ APR ಅಲ್ಲಿ PR ಸ್ಕ್ವೇರ್ ಇಸ್ ಈಕ್ವಲ್ ಟು AP ಸ್ಕ್ವೇರ್ ಪ್ಲಸ್ AR ಸ್ಕ್ವೇರ್. AP is 16 square, AR square is X square. ಕರೆಕ್ಟಾ? ಟ್ರಯಾಂಗಲ್ QRB ಅಲ್ಲಿ QR ಸ್ಕ್ವೇರ್ is equal to RB ಸ್ಕ್ವೇರ್ ಪ್ಲಸ್ BQ ಸ್ಕ್ವೇರ್. ಕರೆಕ್ಟ್ ಇದೆಯಾ? ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ದೀನಿ. RB is nothing but 20 minus X whole square plus BQ is 22 square. ನನಗೆ ಬೇಕಾಗಿರೋದು PR ಅಥವಾ RP ಸ್ಕ್ವೇರ್ ಪ್ಲಸ್ QR ಆರ್ RQ ಸ್ಕ್ವೇರ್. ಕರೆಕ್ಟಾ? ಆಡ್ ಮಾಡ್ಲಾ ನಾನು ಎರಡನ್ನ? AP ಸ್ಕ್ವೇರ್ ಪ್ಲಸ್ AR ಸ್ಕ್ವೇರ್ ಪ್ಲಸ್ RB ಸ್ಕ್ವೇರ್ ಪ್ಲಸ್ BQ ಸ್ಕ್ವೇರ್. ಇದೇನಾಗತ್ತೆ? AP ಇಸ್ ನಥಿಂಗ್ ಬಟ್ 16 ಸ್ಕ್ವೇರ್ ಪ್ಲಸ್ X ಸ್ಕ್ವೇರ್ ಪ್ಲಸ್ 20 ಮೈನಸ್ X ಸ್ಕ್ವೇರ್ ಪ್ಲಸ್ 22 ಸ್ಕ್ವೇರ್. ಓಕೆನಾ? 16 ಸ್ಕ್ವೇರ್ ಇಸ್ 256. ಕರೆಕ್ಟಾ? ಪ್ಲಸ್ X ಸ್ಕ್ವೇರ್, ಇದು A ಮೈನಸ್ B ಹೋಲ್ ಸ್ಕ್ವೇರ್ ಮಾಡೋಣ. A ಸ್ಕ್ವೇರ್ ಇಸ್ 20 ಸ್ಕ್ವೇರ್ ಇಸ್ 400 ಪ್ಲಸ್ B ಸ್ಕ್ವೇರ್ ಮೈನಸ್ 2 ಇಂಟು 20 ಇಸ್ 40, 2AB. ಕರೆಕ್ಟಾ? ಪ್ಲಸ್ 22 ಅಂದ್ರೆ 484 ಆಗತ್ತೆ. ಹೌದು, 484 ಆಗತ್ತೆ. ಈಗ 6 ಪ್ಲಸ್ 4 ಇಸ್ 10. ಓಕೆ, ಇದು X ಪ್ಲಸ್ X 2X ಸ್ಕ್ವೇರ್ ಮೈನಸ್ 40X, ಇದು 3 ಆಡ್ ಮಾಡಬೇಕು. ಹೌದಾ? ಸೊ 4 ಪ್ಲಸ್ 6 10, 1 ಕ್ಯಾರಿ, 8 ಪ್ಲಸ್ 1 9 ಪ್ಲಸ್ 5 14, 1 ಕ್ಯಾರಿ, 4 ಪ್ಲಸ್ 1 5 ಪ್ಲಸ್ 4 9 ಪ್ಲಸ್ 2 is 11 and it is positive. ಓಕೆನಾ? ಸೊ ಈಗ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ನಾನು ಇದನ್ನ ಐ ವಿಲ್ ಟೇಕ್ ಇಟ್ ಆಸ್ ಎಸ್. ಓಕೆನಾ? ಈಗ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀನಿ. ಈಗ ಏನಾಗುತ್ತೆ 2x ಸ್ಕ್ವೇರ್ ಅಂದ್ರೆ 2 ಇಂಟು 2x ಮೈನಸ್ 40. ಕರೆಕ್ಟಾ? ವಿಚ್ ಈಸ್ ಈಕ್ವಲ್ ಟು 4x ಮೈನಸ್ 40 ಆಯ್ತು. ನಾನು ಈಗ ಎಕ್ಸ್ ಇದು ds ಬೈ dx ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ 4x ಮೈನಸ್ 40 is equal to 0 ಅಂತ ತಗೊಂಡ್ರೆ 4x is equal to 40, x is equal to 10 meters ಅಂತ ಆಯ್ತು.
ಬಟ್ ನಾವು ಡಿಫ್ರೆನ್ಸಿಯೇಷನ್ ಡಿ ಸ್ಕ್ವೇರ್ ಎಸ್ ಬೈ ಡಿ ಎಕ್ಸ್ ಸ್ಕ್ವೇರ್ ಚೆಕ್ ಮಾಡಲಿಲ್ಲ. ಇದ್ ಮಾಡಿದಾಗ ಇಟ್ ಇಸ್ 4. ಹೌದಾ? ವಿಚ್ ಇಸ್ ಗ್ರೇಟರ್ ದ್ಯಾನ್ 0. ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಆಯ್ತು. ಹಾಗಾಗಿ 10 ಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. 10 meter is the correct answer. Option C. ಈ ಕ್ವಶನ್ ಪ್ರಕಾರ ಡಯಾಗ್ರಾಮ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬಾ ಈಸಿ. ಅವರು ಮಿನಿಮಮ್ ವ್ಯಾಲ್ಯೂ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಮಿನಿಮಮ್ ಇದೆ. ಗ್ರೇಟರ್ ದನ್ 0 ಬಂದಾಗ ಮಿನಿಮಮ್ ಆಗುತ್ತೆ. ಕರೆಕ್ಟಾ? ಆವಾಗ ನಮ್ಗೆ ಏನಾಯ್ತು, ಈ ಫಸ್ಟ್ ಡಿರೈವೇಟಿವ್ ಈಕ್ವಲ್ ಟು 0 ಮಾಡಿದಾಗ ನಮ್ಗೆ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ಸಿಂಪಲ್ ಆಗಿ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ದಟ್ ಇಸ್ ವಾಟ್ ಅವರ್ ಆನ್ಸರ್ ಈಸ್. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದೀನಿ. ಅವ್ರಿಲ್ಲಿ ಕೇಳಿದ್ದಾರೆ, ಹಾಗಾಗಿ ಇಲ್ಲಿ ಆಡ್ ಮಾಡಿದ್ದೀನಿ. ಅದನ್ನ ನಾನು ಐ ಹ್ಯಾವ್ ಕನ್ಸಿಡರ್ಡ್ ಇಟ್ ಆಸ್ ಎಸ್. ಎಸ್ ಅಂದ್ರೆ ನಾನು ಯಾಕೆ ಎಸ್ ಅಂತ ಮಾಡಿದ್ದೀನಿ, ಅದು ಏನ್ ಬೇಕಾದ್ರೂ ನೀವು ತಗೋಬಹುದು. ಯು ಕ್ಯಾನ್ ಟೇಕ್ ಇಟ್ ಆಸ್ ವೈ, ಯು ಕ್ಯಾನ್ ಟೇಕ್ ಇಟ್ ಆಸ್ ಝೆಡ್, ಏನ್ ಬೇಕಾದ್ರೂ ತಗೋಬಹುದು. ಯಾಕೆ ಎಸ್ ಅಂತ ತಗೊಂಡ್ರೆ ಡಿಸ್ಟೆನ್ಸ್ ಅನ್ನೋ ಒಂದ್ ಕಾರಣಕ್ಕೆ ಎಸ್ ಅಂತ ತಗೊಂಡೆ. ಡಿಫ್ರೆನ್ಶಿಯೇಟ್ ಮಾಡಿದಾಗ ನನ್ಗೆ ಮಿನಿಮಮ್ ವ್ಯಾಲ್ಯೂ ಸಿಕ್ತು. ಸಿಂಪಲ್. ಇದು ಯಾಕೆ ಮಾಡಿದೀನಿ ಅಂದ್ರೆ ಇಲ್ಲಿ ಕ್ವಶನ್ ಅಲ್ಲಿ ಇದೆ, ಅದಕ್ಕೆ ನಾನು ಆಡ್ ಮಾಡಿರೋದು. ಇದು ಪ್ಲಸ್ ಇದನ್ನ ಆಡ್ ಮಾಡಿರೋದು. ಲೆಫ್ಟ್ ಹ್ಯಾಂಡ್ ಸೈಡ್ ಆಡ್ ಮಾಡಿದಾಗ ರೈಟ್ ಹ್ಯಾಂಡ್ ಸೈಡ್ ಕೂಡ ಆಡ್ ಮಾಡ್ಬೇಕಲ್ವಾ? ಸೊ x is equal to 4x is equal to 40. X divided by 4 is 10. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫಂಕ್ಷನ್ ಎಫ್ ಆಫ್ ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಯಾವ ತರ ಇದೆ ಅಂತ ನಾವು ಅವ್ರಿಗೆ ಹೇಳ್ಬೇಕು. ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ದು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇದೆಯಲ್ವಾ, ಡಿಫ್ರೆನ್ಸಿಯೇಷನ್ ಮೈನಸ್ 1 ಆಯ್ತು. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಗತ್ತಾ? ಯಾಕೆ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. -1 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ನನ್ಗೆ ಸಿಂಗಲ್ ಫಂಕ್ಷನ್ ಸಿಗುತ್ತೆ. ಸಿಂಗಲ್ ಫಂಕ್ಷನ್ ಸಿಕ್ಕಿದಾಗ ಈಸಿಯಾಗಿ ನನ್ಗೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಹೇಳ್ಬೋದು. ಈಗ ಸ್ಕ್ವೇರ್ ಅಂತ ಇರೋವಾಗ ಇಟ್ ಇಸ್ ಗ್ರೇಟರ್ ದನ್ 0 ಬರುತ್ತೆ. ಯಾಕಂದ್ರೆ -1 ಬಂದ್ರು ಇಟ್ ಇಸ್ ಗ್ರೇಟರ್. -1 ಸ್ಕ್ವೇರ್ ಅಂದ್ರೆ +1 ಆಗತ್ತೆ, ಗ್ರೇಟರ್ ದನ್ 0 ಆಗತ್ತೆ. ಹಾಗಾಗಿ ಫಾರ್ ಆಲ್ ಎಕ್ಸ್ ಇಟ್ ಇಸ್ ಗ್ರೇಟರ್ ದನ್ 0 ಆಗತ್ತೆ, ಫಾರ್ ಆಲ್ ಎಕ್ಸ್. ಹಾಗಾಗಿ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ವಿಲ್ ಬಿ ಇನ್ಕ್ರೀಸಿಂಗ್. ಇನ್ ಕೇಸ್ ಈಗ ಲೆಸ್ ದೆನ್ ಎಕ್ಸ್ ಇದ್ರೆ ಡಿಕ್ರೀಸಿಂಗ್ ಆಗ್ತಿತ್ತು, ಹಾಗಾಗಿ ಇಟ್ ಇಸ್ ಆಲ್ವೇಸ್ ಇನ್ಕ್ರೀಸಿಂಗ್. ಆಪ್ಷನ್ ಎ. ಇದು ಈಸಿ ಇದೆ ಅಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫೈಂಡ್ ದ ಹೈಟ್ ಆಫ್ ದ ಸಿಲಿಂಡರ್ ಆಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ಇಸ್ ಇನ್ಸ್ಕ್ರೈಬ್ಡ್ ಇನ್ ಅ ಸ್ಪಿಯರ್. ಓಕೆ, ಇದನ್ನೇ ಸ್ಪಿಯರ್ ಅಂತ ತಗೊಳ್ತೀನಿ. ಇದರಲ್ಲಿ ಸಿಲಿಂಡರ್ ಇನ್ಸ್ಕ್ರೈಬ್ ಆಗಿದೆ. ಇನ್ಸ್ಕ್ರೈಬ್ ಅಂದ್ರೆ ಅದ್ರ ಒಳಗಡೆ ಮುಳುಗಿದೆ ಅಂತ ಆಗತ್ತೆ. ಸಾರಿ, ಸ್ವಲ್ಪ ಚೆನ್ನಾಗಿ ಬರ್ತಾ ಇಲ್ಲ ಡಯಾಗ್ರಾಮ್.
ಓಕೆ, ಸಿಲಿಂಡರ್ ಚೆನ್ನಾಗಿರುತ್ತೆ, ಈ ತರ ಇರಲ್ಲ. ಓಕೆ, ಇದು ರೇಡಿಯಸ್ ಆಗಿರುತ್ತೆ ಅಲ್ವಾ, ಅಂಡ್ ಇದು ಸಿಲಿಂಡರ್ದು ಹೈಟ್ ಆಗಿರುತ್ತೆ. ಓಕೆ, ಈಗ ಅವ್ರೇನ್ ಕೇಳ್ತಿದ್ರೆ ಹೈಟ್ ಆಫ್ ದ ಸಿಲಿಂಡರ್, ಇದು ಇದು ಹೈಟ್ ಆಫ್ ದ ಸಿಲಿಂಡರ್ ಆಗತ್ತೆ ಫುಲ್, ಹೆಚ್. ಇದೀಗ ಮಿಡ್ ಪಾಯಿಂಟ್ ಅಲ್ಲಿ ಇದೆ ಅಂದ್ರೆ h/2 ಆಯ್ತು, ಕರೆಕ್ಟಾ? ರೇಡಿಯಸ್, ರೇಡಿಯಸ್ ಅಂದ್ರೆ ಇದು ಎ ಆದ್ರೆ ಈ ಈ ಸರ್ಕ್ಯುಲರ್ ಸಿಲಿಂಡರ್ದು ರೇಡಿಯಸ್ ಆರ್ ಅಂತ ತಗೊಳ್ತೀವಿ. ಅರ್ಥ ಆಗ್ತಿದ್ಯಾ? ಇದು ಹೈಟ್, ಇದು ಫುಲ್ ಹೈಟ್ ಆಗುತ್ತೆ, ಇದು ಮಿಡ್ ಪಾಯಿಂಟ್ ಅಲ್ಲಿ ಇರುತ್ತೆ, ಹಾಗಾಗಿ ಹಾಫ್ ಆಫ್ ದ ಹೈಟ್. ಇದು ರೇಡಿಯಸ್ ಅವ್ರು ಕೊಟ್ಟಿದ್ದಾರೆ, ಅಂಡ್ ಇದು ರೇಡಿಯಸ್, ಈ ಸರ್ಕ್ಯುಲರ್ ಸಿಲಿಂಡರ್ದು ರೇಡಿಯಸ್ ಆರ್. ಓಕೆನಾ? ಇದು ಇಲ್ಲಿಗೆ ಕಾರ್ನರ್ಗೆ, ಈ ಸರ್ಕಲ್ಗೆ ಟಚ್ ಆಗಿರುತ್ತೆ. ಯಾಕಂದ್ರೆ ಅವರು ಸ್ಪಿಯರ್ ಅಲ್ಲಿ ಇದೆ, ಸ್ಪಿಯರ್ ಅಂದ್ರೆ ಸ್ಪಿಯರ್ ಒಳಗಡೆ ಅದು ಸರ್ಕಲ್ದು 3D ಆಬ್ಜೆಕ್ಟ್ ಸ್ಪಿಯರ್ ಅಲ್ವಾ, ಹಾಗಾಗಿ ನಾನು ಇದು 2D ತೋರಿಸ್ತಾ ಇದ್ದೀನಿ. ಈಗ ನಾವು ಆ ಇದ್ರ ಪ್ರಕಾರ ಇಲ್ಲಿ ಪೈಥಾಗರಸ್ ಥಿಯರಮ್ ಆಡ್ ಮಾಡಿದ್ರೆ a² = r² + h/2 ಆಯ್ತು ಪೈಥಾಗರಸ್ ಥಿಯರಮ್ ಅಲ್ಲಿ. ಅಂದ್ರೆ ಇದು r² + h²/4 ಆಗತ್ತೆ. ಕರೆಕ್ಟ್ ಇದೆಯಾ? a². ಇದು ಯಾಕೆ ಬರ್ಕೊಳ್ತಿದ್ದೀನಿ ಅಂದ್ರೆ ನನ್ಗೆ ವಾಲ್ಯೂಮ್ಗೆ ಬೇಕಾಗಿರೋದು. ವಾಲ್ಯೂಮ್ ಸಿಲಿಂಡರ್ದು πr²h. ಈಗ r²ಗೆ ನನ್ಗೆ ವಿತ್ ರೆಸ್ಪೆಕ್ಟ್ ಟು ಹೆಚ್ ಮಾಡ್ಬೋದು, ಹೆಚ್ಗೆ ಮತ್ತೆ ಸ್ಕ್ವೇರ್ ರೂಟ್ ತಗೋಬೇಕಾಗತ್ತೆ. ಹಾಗಾಗಿ ನಾನು r²ಗೆ a² - h²/4 ಅಂತ ತಗೊಳ್ತೀನಿ. ಓಕೆನಾ? ಈಗ ಇದು π × a² - h²/4 × h ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಡಿಫ್ರೆನ್ಸಿಯೇಷನ್ ಮಾಡೋದು ಸುಲಭ ಆಗತ್ತೆ. ಹೆಚ್ ಮೈನಸ್ πh³/4 ಆಗುತ್ತೆ. ಕರೆಕ್ಟ್ ಇದೆಯಾ? h² × h is h³. ನಾನೀಗ ವಿತ್ ರೆಸ್ಪೆಕ್ಟ್ ಟು ಹೆಚ್ ಅನ್ನ ಡಿಫ್ರೆನ್ಸಿಯೇಷನ್ ಮಾಡ್ತೀನಿ, ವಾಲ್ಯೂಮ್ ಅನ್ನ. ಇದೇನಾಯ್ತು? ಇದು πa² ಆಯ್ತು. ಡಿಫ್ರೆನ್ಸಿಯೇಷನ್ ಆಫ್ ಹೆಚ್ ಇಸ್ 1 ಮೈನಸ್ π ಹಾಗೆ ಉಳಿಯುತ್ತೆ, π4 ಹಾಗೆ ಉಳಿಯುತ್ತೆ, ಇದು 3h² ಆಗುತ್ತೆ. ಕರೆಕ್ಟ್ ಇದೆಯಾ? ನಾವು dv/dh = 0 ಅಂತ ಮಾಡಿದ್ರೆ ಅಂದ್ರೆ f' is 0. πa² ಮೈನಸ್ π/3 ಅಲ್ಲ π/4 3π/4 h² = 0 ಅಂತ ಆಗುತ್ತೆ. ಕರೆಕ್ಟ್ ಇದೆಯಾ? ಈಗ πa² = 3π/4 h² ಆಯ್ತು. ಪೈ ಕಾಮನ್ ಟರ್ಮ್ ಕ್ಯಾನ್ಸಲ್. ನಮ್ಗೆ ಅವ್ರು ಕೇಳಿರೋದು ಹೈಟ್, ಹಾಗಾಗಿ 4 ಇದನ್ನ ಈ ಕಡೆ ಮಾಡ್ತೀನಿ. ಸೊ 4a²/3 = h². h is equal to √4a²/3. 4 ದ ಸ್ಕ್ವೇರ್ ರೂಟ್ 2, a² ದ ಸ್ಕ್ವೇರ್ ರೂಟ್ a, √3 ಆಯ್ತು. ಸೊ 2a/√3 is ಆಪ್ಷನ್ ಬಿ. ಇದೇನಾ ಅಂತ ಕರೆಕ್ಟ್ ಮಾಡೋದಕ್ಕೆ ನಾವು ಡಬಲ್ ಡಿರೈವೇಟಿವ್ ತಗೋಬೇಕು. ಸೊ d²/d(h²) ಏನಾಗತ್ತೆ, ಇದನ್ನ ಡಿಫ್ರೆನ್ಸಿಯೇಷನ್, ಇದು 0 ಆಯ್ತು. ಸೊ 0 ಮೈನಸ್ 3π/4 ಇಂಟು 2h ಆಯ್ತು, ವಿಚ್ ಈಸ್ ನಥಿಂಗ್ ಬಟ್ -3π/. ಸೊ ಇದು <0. <0 ಅಂದ್ರೆ ಇಟ್ ಈಸ್ maximum. So for what value of h is maximum? 2a/√3 it is maximum. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ?
Okay. Okay. Next problem. The volume of the greatest cylinder which can be inscribed in a cone. ಸಿಲಿಂಡರ್ ಕೋನ್ ಒಳಗಡೆ ಇದೆ ಅಂತೆ. ಫಸ್ಟ್ ಕೋನ್ ಮಾಡೋಣ. ಇಟ್ ಈಸ್ ಅ 3D ಇಮೇಜ್. ಹೀಗಿರುತ್ತೆ ಕೋನ್. ಓಕೆನಾ? ಇದ್ರ ಒಳಗಡೆ ಸಿಲಿಂಡರ್ ಇದೆ ಅಂದ್ರೆ ಹೀಗ್ ಬರುತ್ತೆ. ಈ ತರ ಬರುತ್ತೆ. ಓಕೆನಾ? ಈಗ ದ ಸೆಮಿ ವರ್ಟಿಕಲ್ ಆಂಗಲ್, ಇದು ಸೆಮಿ ವರ್ಟಿಕಲ್ ಆಂಗಲ್. ಇದೆಯಲ್ಲ, ಇದು ಸೆಮಿ ವರ್ಟಿಕಲ್ ಆಂಗಲ್ ಆಲ್ಫಾ ಅಂತ ಕೊಟ್ಟಿದ್ದಾರೆ. ಕ್ಯೂಬಿಕ್ ಯೂನಿಟ್ಸ್ ಅಲ್ಲಿ ಇದೆ ಯಾವುದು? ವಾಲ್ಯೂಮ್. ನಾವೀಗ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೇಕು. ವಾಲ್ಯೂಮ್ ಆಫ್ ದ ಸಿಲಿಂಡರ್ which can be inscribed in the cone and the semi-vertical angle is alpha. ಈಗ ನಾನು ಇದನ್ನ ನೇಮ್ ಮಾಡ್ತೀನಿ. ಎ ಬಿ, ಇದನ್ನ ಸಿ ಮಾಡಿದ್ರೆ ಇದು ಓ ಡ್ಯಾಶ್ ಆಗತ್ತೆ. ಇದನ್ನ ಓ ಅಂತ ತಗೊಳ್ತೀನಿ. ಇದು ಎ, ಇಲ್ಲಿ ಎ ಡ್ಯಾಶ್ ಬಿ ಡ್ಯಾಶ್ ಅಂತ ತಗೊಳ್ಳ. ಇದು ಎ ಬಿ ಅಂತ ಆಗತ್ತೆ. ಈಗ ಇದು ಸಿ ಡ್ಯಾಶ್ ಅಂತ ತಗೊಂಡ್ರೆ ಇದು ಸಿ ಡಿ ಅಂತ ಆಗುತ್ತೆ. ಇದು ಸಿ, ಇದು ಡಿ. ಈಗ ಟ್ರಯಾಂಗಲ್ ಸಿ ಡ್ಯಾಶ್ ಎ ಡ್ಯಾಶ್ ಬಿ ಡ್ಯಾಶ್, ಈ ಟ್ರಯಾಂಗಲ್ ಎ ಡ್ಯಾಶ್ ಬಿ ಡ್ಯಾಶ್ ಸಿ ಡ್ಯಾಶ್ ಅಲ್ಲಿ ಹೈಟ್ ಹೆಚ್ಚಾಗತ್ತೆ. ಹೆಚ್ ಇಸ್ ದ ಹೈಟ್. ಓಕೆನಾ? ಇನ್ನು ನೆಕ್ಸ್ಟ್ ಓ ಸಿ ಇದೆಯಲ್ಲ, ಓ ಸಿ ಆರ್ ಓ ಡ್ಯಾಶ್ ಎ ಡ್ಯಾಶ್, ಇದನ್ನ ಎಕ್ಸ್ ಅಂತ ತಗೊಳ್ತೀನಿ. ಅಂದ್ರೆ ಈ ಸಿಲಿಂಡರ್ದು ರೇಡಿಯಸ್ ಆಗತ್ತೆ. ನಮ್ಗೆ ವಿತ್ ರೆಸ್ಪೆಕ್ಟ್ ಟು ಸಿಲಿಂಡರ್ ಬೇಕು. ನಾನು ಇದನ್ನ ಯಾಕೆ ತಗೊಳ್ತಿದ್ದೀನಿ ಅಂದ್ರೆ ಇದನ್ನ ಸಬ್ಟ್ರಾಕ್ಟ್ ಮಾಡಕ್ಕೆ. ಹೈಟ್ ಫುಲ್, ಇದು ಫುಲ್ ಹೈಟ್ ಆಗತ್ತೆ. ಇದನ್ನ ಎಕ್ಸ್ ಅಂತ ತಗೊಳ್ಳೋದು ಸಬ್ಟ್ರಾಕ್ಟ್ ಮಾಡಕ್ಕೆ. ಓಕೆನಾ? ಈಗ ಕೋನದ ಹೈಟ್ ಎ ಡ್ಯಾಶ್ ಬಿ ಡ್ಯಾಶ್ ನಾನಿಲ್ಲಿ ನೋಡೋಣ. ಕೋನದ ಇದನ್ನ ಹೈಟ್ ಅಂತ ಕನ್ಸಿಡರ್ ಮಾಡೋದು ಬೇಡ. ಕೋನದ ಹೈಟ್ ಅನ್ನ ಎಕ್ಸ್ ಅಂತ, ಹೆಚ್ ಅಂತ ಕನ್ಸಿಡರ್ ಮಾಡಿದ್ರೆ ಸಿಲಿಂಡರ್ದು ಹೈಟ್ ಅದು ಏನಾಗುತ್ತೆ? ಹೆಚ್ ಮೈನಸ್ ಎಕ್ಸ್ ಕಾಟ್ ಆಲ್ಫಾ ಆಗತ್ತೆ. ಅದ್ ಹೇಗಾಗತ್ತೆ ಅಂದ್ರೆ ಈ ಇನ್ಕ್ಲೈನ್ಡ್ ಆಂಗಲ್ ಇದೆಯಲ್ಲ, ಸೆಮಿ ವರ್ಟಿಕಲ್ ಆಂಗಲ್, ಅದ್ರ ಮೇಲೆ ಹೆಚ್ ಮೈನಸ್ ಕಾಟ್ ಆಲ್ಫಾ ಬರುತ್ತೆ. ಈಗ ವಾಲ್ಯೂಮ್, ಸಿಲಿಂಡರ್ದು ವಾಲ್ಯೂಮ್ ಏನಾಗುತ್ತೆ? ಪೈ ಆರ್ ಸ್ಕ್ವೇರ್ ಹೆಚ್.
ಅಂದ್ರೆ ಆರ್ ಇಸ್ ರೇಡಿಯಸ್ ಅನ್ನ ನಾವು ಎಕ್ಸ್ ಅಂತ ತಗೊಂಡಿದ್ದೀವಿ. ಸೊ ಪೈ ಎಕ್ಸ್ ಸ್ಕ್ವೇರ್ ಹೆಚ್ ಇಸ್ ಸಿಲಿಂಡರ್ದು ಏನಾಗುತ್ತೆ, ಹೆಚ್ ಮೈನಸ್ ಎಕ್ಸ್ ಕಾಟ್ ಆಲ್ಫಾ ಬರುತ್ತೆ. ಕರೆಕ್ಟಾ? ಈಗ ವಿತ್ ರೆಸ್ಪೆಕ್ಟ್ ಟು ನಾನು ಡಿಫ್ರೆನ್ಸಿಯೇಷನ್ ಮಾಡೋದಾದ್ರೆ ಪೈ ಎಕ್ಸ್ ಸ್ಕ್ವೇರ್ ಹೆಚ್ ಮೈನಸ್ ಪೈ ಎಕ್ಸ್ ಕ್ಯೂಬ್ ಕಾಟ್ ಆಲ್ಫಾ ಆಯ್ತು. ಓಕೆನಾ? ಸೊ ಡಿ ವಿ ಬೈ ಡಿ ಎಕ್ಸ್ ಅಂತಾದ್ರೆ ಇದು ಪೈ ಎಕ್ಸ್ದು 2x ಇಂಟು ಹೆಚ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗಿರೋದ್ರಿಂದ ಹೆಚ್ ಕಾನ್ಸ್ಟೆಂಟ್ ಆಗುತ್ತೆ. ಅಂಡ್ ಮೈನಸ್ ಇದು ಪೈ 3x ಕ್ಯೂಬ್ದು 3x ಸ್ಕ್ವೇರ್ ಇಂಟು ಕಾಟ್ ಆಲ್ಫಾ ಆಗುತ್ತೆ. ಇಟ್ ಡಸಂಟ್ ಡಿಪೆಂಡ್ ಆನ್ ದ ಇನ್ಕ್ಲೈನ್ಡ್ ಆಂಗಲ್. ಓಕೆನಾ? ಈಗ ಇದು 2πx ಹೆಚ್ ಮೈನಸ್ 3πx ಸ್ಕ್ವೇರ್ ಕಾಟ್ ಆಲ್ಫಾ ಆಯ್ತು. ಇದನ್ನ ನಾನು ಝೀರೋಗೆ ಈಕ್ವೇಟ್ ಮಾಡಿದೆ, ಯಾಕಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಝೀರೋಗೆ ಮಾಡಿದಾಗ ಏನಾಯ್ತು, 2πx ಹೆಚ್ ವಿಲ್ ಬಿ ಈಕ್ವಲ್ ಟು 3πx ಸ್ಕ್ವೇರ್ ಕಾಟ್ ಆಲ್ಫಾ ಆಯ್ತು. ಸೊ ಪೈ ಕ್ಯಾನ್ಸಲ್ ಆಗುತ್ತೆ, ಒಂದು ಟರ್ಮ್ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್ಡ್ ಅಂಡ್ 2h is equal to 3x cot alpha ಆಯ್ತು. ಸೊ ಎಕ್ಸ್ ನಮ್ಗೆ ಬೇಕಾಗಿರೋದು 2h by 3 cot alpha. ಇನ್ನು ಡಬಲ್ ಡಿರೈವೇಟಿವ್ ಮಾಡಿದ್ರೆ ಡಿ ಸ್ಕ್ವೇರ್ ವಿ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಮಾಡಿದ್ರೆ ಸೊ ಇದು 2πh ಆಯ್ತು. ಅಂಡ್ 3 ಇಂಟು ಪೈ ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ 6πx ಕಾಟ್ ಆಲ್ಫಾ ಆಯ್ತು. ಸೊ ಇಫ್ ಐ ಟೇಕ್ ಡಬಲ್ ಡಿರೈವೇಟಿವ್, ಇಲ್ಲಿ ಪೈ ತಗೊಂಡ್ರೆ 2h ಮೈನಸ್ 6x ಕಾಟ್ ಆಲ್ಫಾ ಆಯ್ತು. ಹೌದಾ? ಈ 6x ಕಾಟ್ ಆಲ್ಫಾ ನನ್ಗೆ ಇಲ್ಲಿಂದ 4h ಅಂತ ಸಿಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಪೈ ಇಂಟು 2h ಮೈನಸ್ 4h. ಇಟ್ ಈಸ್ ಫ್ರಮ್ ಹಿಯರ್. ಅವಾಗ ಇದೇನಾಯ್ತು, ಮೈನಸ್ 2πh ಆಯ್ತು, ವಿಚ್ ಇಸ್ ಲೆಸ್ ದೆನ್ 0. ಲೆಸ್ ದೆನ್ 0 ಅಂದ್ರೆ ಇದು ಮ್ಯಾಕ್ಸಿಮಮ್ ಆಗುತ್ತೆ. ಕರೆಕ್ಟಾ? ಅವ್ರು ಕೇಳಿರೋದು ಗ್ರೇಟೆಸ್ಟ್ ವಾಲ್ಯೂಮ್ ಅಂದ್ರೆ ಮ್ಯಾಕ್ಸಿಮಮ್. ಸೊ ಎಟ್ ವಾಟ್ ಎಕ್ಸ್ ಇಸ್ ಈಕ್ವಲ್ ಟು 2h ಇದು. ಸೊ ನಾವಿದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಫಾರ್ ವಿ. ವಿ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್, ಪೈ ಆರ್ ಸ್ಕ್ವೇರ್ ಹೆಚ್. ಆರ್ ಏನ್ ಸಿಕ್ಕಿದೆ ನಮ್ಗೆ, ಸಾರಿ 2h by 3 ಕಾಟ್ ಆಲ್ಫಾ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಪೈ ಇಂಟು 2h by 3 ಕಾಟ್ ಆಲ್ಫಾ ಸ್ಕ್ವೇರ್ ಇಂಟು ಹೆಚ್ ಏನ್ ಸಿಕ್ಕಿದೆ, ಸಾರಿ ಹೆಚ್ ಮೈನಸ್ 2h by 3. ಈ ಕಾಟ್ ನ ಟ್ಯಾನ್ ಅಂತ ಮಾಡ್ಬೋದು. ಸೊ ಇದೇನಾಗುತ್ತೆ, ಪೈ ಇಂಟು 2h by 3 ಟ್ಯಾನ್ ಆಲ್ಫಾ ಸ್ಕ್ವೇರ್, ಇದು 3h ಮೈನಸ್ h by 3 ಆಯ್ತು, ವಿಚ್ ಇಸ್ ಈಕ್ವಲ್ ಟು ಪೈ ಇಂಟು 4h ಸ್ಕ್ವೇರ್ ಬೈ 9 ಟ್ಯಾನ್ ಆಲ್ಫಾ ಇಂಟು h by 3, which is equal to pi 4 by 27 h cube tan alpha ಆಯ್ತು. So this we get in option A. ಹಾಗಾಗಿ volume is maximum. Option A is the answer. ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಇದೆ.
An open box with a square base is made out of given quantity cardboard of area C square units. Maximum volume of the box. Open box. Open box ಇದೆ with the square base is made out of given quantity of cardboard. Cardboard area ಇದ್ರದ್ದು ಏರಿಯಾ ಸಿ ಸ್ಕ್ವೇರ್ ಯೂನಿಟ್ಸ್ ಇದೆ ಅಂತೆ. ಮ್ಯಾಕ್ಸಿಮಮ್ ವಾಲ್ಯೂಮ್ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೇಲಿನ ಸರ್ಫೇಸ್ ಏರಿಯಾ ಇಲ್ಲ, ಮಿಕ್ಕಿದೆಲ್ಲ ಇದೆ. ಕರೆಕ್ಟಾ? ಸೊ ಇಫ್ ಸೈಡ್ is A and height is H, ಅವಾಗ ಸರ್ಫೇಸ್ ಏರಿಯಾ ಇದೆಯಲ್ಲ, ಆರ್ ಏರಿಯಾ ಬಿ ಎಸ್ ಅಂತ ಕೊಟ್ರೆ ಇದನ್ನ ಸಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈಗ 4 ಸೈಡ್ಸ್ ಪ್ಲಸ್ ಒಂದು ಬೇಸ್ ಇದೆ ಈ ಓಪನ್ ಬಾಕ್ಸ್ಗೆ. ಇದೇನಾಗತ್ತೆ, ಎಸ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. 4 ಸೈಡ್ಸ್ ಏರಿಯಾ ಎ ಸ್ಕ್ವೇರ್, ಒಂದು ಬೇಸ್ 4 ಇಂಟು ಸೈಡ್ ಇಂಟು ಹೆಚ್. ಕರೆಕ್ಟಾ? ಒಂದು ಬೇಸ್. ಸೊ ಅದು ಸಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಫುಲ್ ಏರಿಯಾ ಸಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಅಂದ್ರೆ ಅದು ಒಂದು ಕಾರ್ಡ್ಬೋರ್ಡ್ ಇನ್ನ ಓಪನ್ ಬಾಕ್ಸ್ ಮಾಡಿದ್ದಾರೆ. ಹಾಗಾಗಿ ಈಗ ಇದು 4AH is equal to C square minus A square ಮಾಡಿದ್ರೆ H is equal to C square minus A square by 4A. Volume is nothing but A square is the area into height. Correcta? So D height ಏನಿದೆ ನಮ್ಗೆ ಕೊಟ್ಟಿದ್ದಾರೆ. So A square into C square minus A square by 4A. ಈಗ ಇದು ಒಂದು ಕ್ಯಾನ್ಸಲ್ ಆಗುತ್ತೆ. Now I will take ಇದು AC square minus A cube by 4. ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾದ್ರೆ DV by DA is equal to 0 ಮಾಡಬೇಕು. DAC square minus 3A square by 4 is equal to 0 ಅಂದ್ರೆ C square is equal to 3A square ಆಗತ್ತೆ. Which means I want A is equal to C by root 3 ಆಯ್ತು. ಕರೆಕ್ಟಾ? Now I will apply for this, which is next page ಅಲ್ಲಿ ಮಾಡ್ತೀನಿ. AC square minus A cube by 4 ಗೆ A is equal to C by root 3 ಹಾಕ್ತೀನಿ. ಅವಾಗ C cube by root 3 ಇದು 1 by 4 ಹಾಗೆ ಉಳಿಯುತ್ತೆ. ಮೈನಸ್ C cube by 3 root 3 ಆಯ್ತು. ಓಕೆನಾ? 3 root 3 ಕಾಮನ್ ತೆಗೆದ್ರೆ 1 by 4 ಹಾಗೆ ಉಳಿಯುತ್ತೆ. 3 root 3 ತೆಗೆದ್ರೆ 3C cube minus C cube ಆಯ್ತು. LCM ತಗೊಂಡಿದ್ದೀನಿ. Which is 1 by 4 into 2C cube by 3 root 3. 2 1s are 2 2s are ಅಂದ್ರೆ 3 2s are 6. C cube by 6 root 3 ಆಯ್ತು. C cube by 6 root 3 ಯಾವ ಆಪ್ಷನ್ ಇದೆ? B. Option B is the answer. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವತ್ತು ಕೇಳಿದ್ರೆ ನಮ್ಗೆ ವಿತ್ ರೆಸ್ಪೆಕ್ಟ್ ಟು ಹೈಟ್ ವಾಲ್ಯೂಮ್ ಏನಿದೆಯೋ ಅದನ್ನ ಫೈಂಡ್ ಔಟ್ ಮಾಡಿ, ಅದನ್ನ ಹೈಟ್ ರೇಡಿಯಸ್ ಅಲ್ಲಿ ಏನಿದೆಯೋ ಅದನ್ನ ಸಾಲ್ವ್ ಮಾಡಿ ಅದನ್ನ ವಾಲ್ಯೂಮ್ ಸಬ್ಸ್ಟಿಟ್ಯೂಟ್ ಮಾಡಿ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಅಷ್ಟೇ. ಓಕೆನಾ? ಥ್ಯಾಂಕ್ ಯು.